ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಂಜು ಸತೀಶ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಇವತ್ತು ಟೈಮ್ ಬಂದು 8 ಗಂಟೆ ಆಗಿದೆ. ಸೊ ನಾವು ಸಿಟಿಗೆ ಹೊರಡ್ತಾ ಇದ್ವಿ. ಏನಿಷ್ಟು ಬೇಗ ಅಂತಂದರೆ ಇಲ್ಲಿದ್ದಾನೆ ಒಬ್ಬ ತನೀಶ್ ಅಂತ. ಅವನು ಆನೆ ನೋಡಬೇಕಂತೆ. 1 ವೀಕಿಂದ ನಾನು ಆನೆ ನೋಡಬೇಕು ಅಂತ ಹಠ ಮಾಡ್ತಾಯಿದ್ದ. ಸೊ ಫೈನಲಿ ನೋಡೋಣ, ಕರ್ಕೊಂಡು ಹೋಗೋಣ. ಏನಾದರೂ ಒಳಗಡೆ ಬಿಟ್ಟರೆ ನೋಡೋಣ, ಇಲ್ಲಾಂದರೆ ವಾಕಿಗೆ ಬಂದರೆ ಅಲ್ಲೇ ಬರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತು ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಸೊ ಎಲಿಫೆಂಟ್ ನೋಡೋಕ್ಕೆ ಬಿಟ್ಟರೆ ಖುಷಿ, ನೋಡೋಣ ಏನಾಗುತ್ತೆ ಅಂತ. ಸೊ ನಾವಿವಾಗ ಸಿಟಿ ರೀಚ್ ಆಗ್ತಾ ಇದ್ದೀವಿ. ಇವಾಗ ನಾವು ಸಿಟಿಗೆ ಬಂದ್ವಿ ನೋಡಿ ಫ್ರೆಂಡ್ಸ್. ಜನನೇ ಇಲ್ಲ. ಅದೇ ಮಧ್ಯಾಹ್ನ ಒಂದು 10 ಗಂಟೆ ಮೇಲೆ ಹೋಗ್ತೀವಿ ಅಂತಂದರೆ ಫುಲ್ಲು ಟ್ರಾಫಿಕ್ಕು, ಫುಲ್ಲು ರಶ್ಶು. ಇವಾಗ ಎಷ್ಟು ಆರಾಮಾಗಿ ಹೋಗ್ತಾ ಇದ್ದೀವಿ ಸಿಟಿ ಒಳಗಡೆ ಅಂದರೆ. ಬೆಳಗ್ಗೆ ಟೈಮ್ ಬಂದರೆ ಒಟ್ಟಿನಲ್ಲಿ ಆರಾಮ್. ಹಂಗಾಗಿ ಬೆಳಗ್ಗೆ ಟೈಮೇ ಬಂದಿದ್ದೀವಿ. ಎಲ್ಲ ಕಡೆ ಫುಲ್ ಖಾಲಿ ಖಾಲಿ ಖಾಲಿ. ಅದೇ 10 ಗಂಟೆ ಆಯ್ತಾ ಮೈಸೂರು ನೋಡೋಕ್ಕೆ ಆಗೋಲ್ಲ. ಅದರಲ್ಲೂ ದಸರಾ ಟೈಮಲ್ಲಂತೂ ಹೆವಿ ರಶ್ ಇರುತ್ತೆ. ಸೊ ಸಂಜೆ ಬಂದಿದ್ದರೆ ಲೈಟಿಂಗ್ಸ್ ಅದೆಲ್ಲ ನೋಡ್ಕೊಂಡು ಹೋಗ್ಬೋದಿತ್ತು. ಆದರೆ ಸಂಜೆ ಸತೀಶ್ಗೆ ಆಗೋದೇ ಇಲ್ಲ, ಕೆಲಸ ಇರುತ್ತೆ. ಹಂಗಾಗಿ ಬೆಳಿಗ್ಗೆನೇ ಹೋಗಿ ಬರೋಣ ಬನ್ನಿ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆನೆ ಯಾವ ಊರಾನೆ ಬಂತು ನೋಡು. ಹಾಗೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ. ಸೊ ಬಂದಿದ್ದೀವಲ್ಲ, ಮಕ್ಳಿಗೊಂದು ಯಂತ್ರ ಹಾಕ್ಸೋಣ ಅಂತ ಹೇಳಿ. ಸೊ ಆ ಕಡೆ ಓಪನ್ ಮಾಡ್ತಾ ಇರಲಿಲ್ಲ, ಕಳಿಸ್ತಾ ಇರಲಿಲ್ಲ ಒಳಗಡೆ. ಸೊ ಈ ಕಡೆಯಿಂದ ಹೋಗಿ ಬಿಡ್ತಾರೆ ಅಂತ ಹೇಳಿದ್ರು. ಹಂಗಾಗಿ ಬಂದ್ವಿ. ಸೊ ಅಲ್ಲೇ ವರಹಾನಾಥ ಸ್ವಾಮಿ ದೇವಸ್ಥಾನ ಇರೋದ್ರಿಂದ ಅಲ್ಲಿಗೂ ಕೂಡ ಹೋಗಿದ್ವಿ. ದೇವಸ್ಥಾನ ತುಂಬ ಚೆನ್ನಾಗಿತ್ತು. ನಾನು ಹೋಗಿರಲಿಲ್ಲ, ಇದೇ ಫಸ್ಟ್ ಟೈಮು ನಾನು ಆ ದೇವಸ್ಥಾನಕ್ಕೆ ಹೋಗಿದ್ದು. ಸೊ ಚೆನ್ನಾಗಿತ್ತು. ಅಲ್ಲೂ ಕೂಡ ಪೂಜೆ ಅವಾಗ ತಾನೇ ಸ್ಟಾರ್ಟ್ ಆಗ್ತಾಯಿತ್ತು. ಪೂಜೆನೂ ಮಾಡಿಸ್ಕೊಂಡು ನೆಕ್ಸ್ಟು ನಾವು ಆನೆ ನೋಡೋಕೆ ಹೋಗಬೇಕು. ನೋಡೋಣ ಬನ್ನಿ, ಸಿಗುತ್ತಾ ಆನೆ ಏನಾಗುತ್ತೆ ಅಂತ. ಸೊ ಇವತ್ತು ವಾಕಿಗೆ ಬೇರೆ ಕರ್ಕೊಂಡು ಹೋಗಲ್ಲ ಅಂತ ಅಂದರು. ಯಾಕೆಂದರೆ ಸಂಜೆ ಟೈಮ್ ಮಾತ್ರ ಅಂತ ವಾಕಿಗೆ ಕರ್ಕೊಂಡು ಹೋಗೋದು. ಹಾಗೆ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಹಾಗೆ ಒಂದು ಪ್ರದಕ್ಷಿಣೆಯಾಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ಫುಲ್ ದೊಡ್ಡದಾಗಿ ವಿಶಾಲವಾಗಿ ಕೂಡ ಇದೆ. ಸೊ ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡಿಸ್ಕೊಂಡು ಸೊ ಅರಮನೆ ಮುಂದೆ ಬಂದ್ವಿ. ಇನ್ನು ಆನೆ ಆ ಕಡೆ ಸೈಡ್ ಇರೋದು, ಇಲ್ಲಿವರೆಗೂ ನೆಟ್ಕೊಂಡು ಹೋಗಬೇಕು. ಸೊ ಅರಮನೆಯಲ್ಲೂ ಕೂಡ ಫುಲ್ಲು ಎಲ್ಲ ಖಾಲಿ ಫ್ರೆಂಡ್ಸ್. ಜನನೇ ಇಲ್ಲ. ಒಂದೇನೋ ಆನೆ ನೋಡೋಕೆ ಬಂದಿರೋರು ಒಂದು 10-15 ಜನ ಇದ್ರಷ್ಟೇ. ಅರಮನೆ ಪ್ಯಾಲೇಸ್ ಎಲ್ಲ ಟಿಕೆಟ್ ಓಪನ್ ಇರೋದು 10 ಗಂಟೆ ಮೇಲೆ. ಹಂಗಾಗಿ ಯಾರೂ ಜನ ಇರಲಿಲ್ಲ. ಸೊ ಅಲ್ಲಿ ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೇಳ್ಕೊಂಡು ಬಂದ್ವಿ. ಸದ್ಯಕ್ಕೆ ಬಂದು ಒಳಗಡೆ ನನ್ನ ಮಗನಂತ ಖುಷಿ ಅಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಖುಷಿ ಪಡ್ತಾಯಿದ್ದ. ಆನೆ ಹತ್ರ ಎಲ್ಲ ಬರೋಕ್ಕೆ ಮನಸ್ಸಿಲ್ಲ ಅವನಿಗೆ. ಅಲ್ಲೇ ಇರ್ತೀನಿ ಅಂದ್ಕೊಂಡು ಇದು ಮಾಡ್ತಿದ್ದ. ಬಟ್ ಅವ್ರು ಜಾಸ್ತಿ ಹೊತ್ತು ಇರಬೇಡಿ, ಬೇಗ ಬನ್ನಿ ಅಂತಂದರು. ಹಾಗಾಗಿ ಒಂದು 1/2 hour ಎಲ್ಲ ಮುಗಿಸ್ಕೊಂಡ್ವಿ. ನೋಡಿ ಅವ್ರು ಇನ್ನೂ ಇಬ್ಬರು ಹಿಂದೆ ಅಲ್ಲಿ ಬರ್ತಾ ಇದ್ದಾರೆ, ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಈಗ ದಸರಾ ಇರೋದ್ರಿಂದ ಇವೆಂಟ್ಸ್ಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎಲ್ಲ ಬಂದ ಜನಗಳಿಗೆ ಕೂತ್ಕೊಳ್ಳೋಕ್ಕೆಲ್ಲ ಸ್ಟೇಜ್ ಎಲ್ಲ ರೆಡಿ ಮಾಡ್ತಾಯಿದ್ರು. ಇನ್ನೂ ಏನೂ ರೆಡಿ ಆಗಿರಲಿಲ್ಲ. ನೋಡಿ ಅರಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ. ನಾನು 3-4 ಟೈಮ್ ಏನೋ ಅಷ್ಟೇ ಒಳಗಡೆಗೆ ಹೋಗಿರೋದು. ಬಟ್ ಒಳಗಡೆನೂ ಕೂಡ ತುಂಬ ಚೆನ್ನಾಗಿದೆ. ಫುಲ್ಲು ಖಾಲಿ ಫ್ರೆಂಡ್ಸ್. ಎಷ್ಟು ವಿಶಾಲವಾಗಿ ನಮ್ಮದೇ ಅರಮನೆ ಅನ್ನೋ ಥರ ಇತ್ತು. ಆರಾಮಾಗಿ ಸುತ್ತಾಡ್ಕೊಂಡು ಬಂದ್ವಿ. ಖುಷಿ ಆಯಿತು. ಫುಲ್ ಯಾವಾಗಲೂ ಬಂದಾಗೆಲ್ಲ ಫುಲ್ ರಶ್ ಇರೋದು. ಅದ್ರಲ್ಲಿ ನೈಟ್ ಬರ್ತಿದ್ವಿ ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಅಂತ. ಸೊ ಡೇ ಟೈಮ್ ಬಂದಾಗೆಲ್ಲ ಒಟ್ಟಲ್ಲಿ ಜನ ಯಾವಾಗಲೂ ಇರೋದು. ಫಸ್ಟ್ ಟೈಮ್ ಫುಲ್ಲು ಖಾಲಿ ಇರೋದು. ನೋಡಿ ಫ್ರೆಂಡ್ಸ್, ಚಾಮುಂಡಿ ಬೆಟ್ಟ ಹಿಂಗೆ ಕಾಣಿಸ್ತಿದೆ ಇಲ್ಲಿಗೆ ಅಂತೇಳಿ. ಸೊ ನಾವು ಆನೆ ಹತ್ರ ನೆಟ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಎಲ್ಲೋ 3-4 ಅಟ್ಲೀಸ್ಟ್ ಒಂದು 5-6 ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಅಲ್ಲಿಗೆ ಬಂದು ನೋಡಿದ್ರೆ ತುಂಬಾ ಆನೆಗಳಿದೆ. ಒಂದು 10 ಮೇಲೆ ಇತ್ತು ಎಲಿಫೆಂಟ್ಸು.
ಎಲ್ಲವೂ ಮೇಯ್ತಾಯಿತ್ತು. ಮತ್ತು ಕೆಲವಕ್ಕೆ ಸ್ನಾನ ಮಾಡಿಸ್ತಾಯಿದ್ರು. ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಒಂದು ಆನೆಗೆ 3 ಸಲ ಸ್ನಾನ ಮಾಡಿಸ್ತಂತೆ ಡೈಲಿ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಏಕೆಂದರೆ ಸೆಕೆ ಅಂತ ಏನೋ 3 ಸಲ ಏನೋ ಸ್ನಾನ ಮಾಡಿಸ್ತಾರಂತೆ ಹೇಳ್ತಾಯಿದ್ರು. ಒಂದು ದಿನಕ್ಕೆ ನಾವು ಆನೆಗೆ 3 ಸಲ ಸ್ನಾನ ಮಾಡಿಸ್ತೀವಿ ಅಂತ. ಹಂಗಾಗಿ ನನಗೆ ಗೊತ್ತಾಗಿದ್ದು. ನೋಡಿ ಎಷ್ಟೊಂದು ಎಲಿಫೆಂಟ್ಸ್ ಇದೆ ಅಂತ. ಹಾಗೆ ಎಲ್ಲರೂ ಕೂಡ ಭೀಮನ ಜೊತೆ ಏನೋ ಫೋಟೋ ತೊಗೊತಾಯಿದ್ರು. ಸೊ ನಾವು ಹೋಗೋ ಟೈಮ್ ಕರೆಕ್ಟಾಗಿ, ಹಾಗಾಗಿ ನಾವು ಕೂಡ ಒಂದು ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಅದಂತೂ ತುಂಬಾ ಖುಷಿ ಆಯಿತು. ಆನೆ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು ಒಂಥರ ಮೆಮೊರಿ ಅಂತಲೇ ಹೇಳ್ಬೋದು. ನೋಡಿ ಅಲ್ಲಿ ಎಲ್ಲರೂ ಫೋಟೋ ತೆಗೆಸ್ಕೊತಾ ಇದ್ದಾರೆ. ಸೊ ನಾವು ಆ ಕಡೆಯಿಂದ ಸರ್ಕಲಿಂದ ಆ ಕಡೆಯಿಂದ ಬರಬೇಕಿತ್ತು. ಫೋಟೋ ತೆಗೆಸ್ಕೊಳ್ಳೋದು ನೋಡಿ ನಾನು ಇಲ್ಲೇ ಮಧ್ಯದಲ್ಲೇ ಬಂದು ಫೋಟೋ ತೆಗೆಸ್ಕೊತಾ ಇದ್ವಿ. ಹಂಗೂ ಮಾವುತಾ ಬೈತಾರೆ, ಪ್ಲೀಸ್ ಬೇಗ ಹೋಗಿ ಅಂತ ಹೇಳ್ತಾಯಿದ್ರು. ಹಂಗೂ ಒಂದು 2-3 ಫೋಟೋ ಕ್ಲಿಕ್ ಮಾಡಿಸ್ಕೊಂಡು ಎಲ್ಲ ಆನೆಗಳನ್ನ ನೋಡ್ತಾ ಇದ್ವಿ. ನೋಡಿ ನನ್ನ ಮಗನ ಖುಷಿ ಅಂತೂ ನಿಜವಾಗ್ಲೂ ನೋಡೋಕ್ಕಾಗ್ತಿರ್ಲಿಲ್ಲ. ಅವನು ಆನೆ ಅನ್ಕೊಂಡು ಅಲ್ಲಿ ಬಿಟ್ಟೇ ಬರ್ತಿರ್ಲಿಲ್ಲ. ಒಂದು ವಾರ ಆಗಿತ್ತು ಅವನು ಆನೆ ಕರ್ಕೊಂಡೋಗಿ, ಆನೆ ನೋಡೋಕೆ ಕರ್ಕೊಂಡೋಗಿ ಅಂತ ಕೇಳಿ. ಇನ್ನು ಹಿಂದೆ ಅಷ್ಟು ಎಲಿಫೆಂಟ್ಸ್ ಇದೆ, ಇನ್ನು ಮುಂದೆ ತುಂಬಾ ಇದೆ. ಅಲ್ಲೂ ಕೂಡ ಎಲ್ಲ ಆನೆ ಆನೆ ಅದೆಲ್ಲ ನೋಡ್ಕೊಳ್ಳೋರೆಲ್ಲರೂ ಸುಧಾ ಟೆಂಟ್ ರೀತಿ ಎಲ್ಲ ಹಾಕ್ಕೊಂಡು ಅಲ್ಲೇ ಇದ್ದಾರೆ. ಸೊ ಅವರೆಲ್ಲ ಫ್ಯಾಮಿಲಿನೇ ಬಂದಿದ್ದರು ಅನಿಸುತ್ತೆ. ಎಲ್ಲ ಮಕ್ಕಳು ಎಲ್ಲ ಇದ್ದರು. ಸೊ ಅಲ್ಲಿಂದ ಮುಗಿಸ್ಕೊಂಡು ಮಕ್ಕಳು ಏನಾದ್ರು ತಿಂಡಿ ಕೇಳ್ತಾಯಿದ್ರು. ಅದಕ್ಕೆ ಬೇಕ್ರಿಗೆ ಬಂದಿದ್ವಿ. ನನ್ನ ಮಗ ಪಿಜ್ಜಾ ಅಂತಿದ್ದ. ಸೊ ಹಂಗಾಗಿ ಪಿಜ್ಜಾನ ತಗೊಂಡೋಗೋಣ ಅಂತ ಬಂದಿದ್ವಿ. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಪಿಜ್ಜಾ ತೊಗೊಂಡು ಮನೆಗೆ ಹೊರಟ್ವಿ. ಅವ್ರ ಟ್ರಸ್ಟಲ್ಲಿ ಯಾರೇ ತನಿಷ್ ಮಲಗಿದ್ದ. ಸೊ ಅವ್ನು ಮಲಗಿದ್ದ ಮೇಲೆ ತಿನ್ನೋಣ ಅಂತೇಳಿ ಹಾಗೆ ಇಟ್ಟಿದ್ವಿ. ನನ್ನ ಚಿಕ್ಕವನು ಹೇಳಿಸ್ತಾ ಇದ್ದಾನೆ ಅವ್ರ ಅಣ್ಣನ ಎದೋಳು ಅಂತ. ಸೊ ಅವನು ಒಂದು ಬಿಸ್ಕೆಟ್ ಇಟ್ಕೊಂಡು ಕೂತಿದ್ದ. ಹಾಗೆ ಎಲ್ಲ ಎಲ್ಲೋ ಹಾಗೆ ಹೊರಗಡೆ ಹೋಗ್ತಾ ಇದ್ದು ಅಂದ್ಬಿಟ್ಟು ಮನೆಗೆ ಬಂದಿದ್ರು. ಹೇಳಿಸ್ತಾಯಿದ್ರು ಪಿಜ್ಜಾ ತಿನ್ನಿ ಎದೋಳು ಅಂತ. ಅವನು ಎದೋಳ್ತಾನೆ ಇರಲಿಲ್ಲ. ಇಡ್ಲಿ ತಿಂದ. ಪಿಜ್ಜಾ ಅಂತೂ ಟೇಸ್ಟಿ ತುಂಬ ಚೆನ್ನಾಗಿತ್ತು. ನಾನು ನೆಕ್ಸ್ಟ್ ಡೇ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಎಲ್ಲ ಹೋಗ್ತಿದ್ದೀವಿ? ಆಟೋದಲ್ಲಿ. ಫ್ರೆಂಡ್ಸ್, ನಮ್ಮ ಅಜ್ಜಿ ಮನೆ ಪಕ್ಷ ಹಬ್ಬ ಇತ್ತು. ಸೊ ನಾವು ಬಂದಾಗ ಆಲ್ರೆಡಿ 3 ಗಂಟೆ ಲೇಟ್ ಮಾಡಿದ್ವಿ. ಮುಂದೆಲ್ಲ ಊಟ ಆಯಿತು. ಹಾಗೆ ಮುಗಿಸ್ಕೊಂಡು ಹೋಗೋ ಟೈಮು ನಾನು ವ್ಲಾಗ್ ಮಾಡ್ತಾ ಇದ್ದೆ. ಎಲ್ಲ ಹೊಂಟೋದ್ರಲ್ಲ. ಸೂರ್ಯ ಯಾರೋ ಬಂದ್ರು ಕಡೆ. ಆ ಕಡೆ ಇದಾರಲ್ಲ ಅವ್ರು. ಬಿಸ್ಕೆಟ್ ಆಯ್ತು. ಟ್ರೈನ್ ಇಲ್ಲ ನೋಡು ಬರುತ್ತೆ. ಡಕ್ ಕಾಣಿಸ್ತಿಲ್ವಾ ಇಲ್ಲಿ ಡಕ್ಕು? ಡಕ್ಕಿ ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಜು ಸತೀಶ್ ವ್ಲಾಗ್ಸ್. ಬಾಯ್, ಲವ್ ಯು ಆಲ್.